ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವರದಿ ನೋಡಿದ ನಂತರ ದಯವಿಟ್ಟು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ದಾವಣಗೆರೆ ಅಂತಂದರೆ ಬರೀ ಬೆಣ್ಣೆ ದೋಸೆಗಷ್ಟೇ ಫೇಮಸ್ ಅಲ್ಲ. ಎಷ್ಟೋ ಜನಕ್ಕೆ ನಮ್ಮ ದಾವಣಗೆರೆ ಅಂದರೆ ಬರೀ ತಲೆಯಲ್ಲಿ ಬೆಣ್ಣೆ ದೋಸೆ ನೆನಪಾಗುತ್ತೆ. ಆದರೆ ನಮ್ಮ ದಾವಣಗೆರೆಯಲ್ಲಿ ಹೆಸರಾಂತ ಕ್ರೀಡಾಪಟುಗಳು ಇದ್ದಾರೆ. ಕರ್ನಾಟಕದಲ್ಲಿ ಕುಸ್ತಿ ಅಂದರೆ ಪೈಲ್ವಾನ್ಗಳ ತವರೂರು. ಕ್ರಮೇಣ ನಮ್ಮ ದಾವಣಗೆರೆಯಲ್ಲಿ ಪವರ್ ಲಿಫ್ಟರ್, ಬಾಡಿ ಬಿಲ್ಡರ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡತೊಡಗಿದ್ರು. ನಮ್ಮ ದಾವಣಗೆರೆಯಲ್ಲಿ ಹೆಸರಾಂತ ಜಿಮ್ನಾಶಿಯಂಗಳು ಕೂಡ ಇದ್ದಾವೆ. ಎಷ್ಟೋ ಜನ ಹಿರಿಯ ಪವರ್ ಲಿಫ್ಟರ್ ಮತ್ತು ಬಾಡಿ ಬಿಲ್ಡರ್ಗಳು ಈಗಲೂ ಕೂಡ ಅದೇ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಇತ್ತೀಚಿನ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಇಂಥದ್ದೇ ಒಂದು ಸ್ಪರ್ಧೆ 3ನೇ ತಾರೀಕಿಂದ 7ನೇ ತಾರೀಕು ಇದೇ ತಿಂಗಳು ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯಲ್ಲಿ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ನಡೀತು. ದಾವಣಗೆರೆಯಿಂದ ಮಂಜುನಾಥ್ ಮತ್ತು ಪವನ್ ಎಂಬ ಸ್ಪರ್ಧಾಳುಗಳು ಕರ್ನಾಟಕ ರಾಜ್ಯದಿಂದ ಪಾಲ್ಗೊಂಡು 2 ಚಿನ್ನದ ಪದಕ, 1 ಬೆಳ್ಳಿ ಪದಕ ಪಡೆದಿದ್ದಾರೆ. ಪವನ್ PH ಎನ್ನುವರು 120 kg ಸ್ಕ್ವಾಟ್, 80 kg ಬೆಂಚ್ ಪ್ರೆಸ್, 150 kg ಡೆಡ್ ಮಾಡಿ, ಮಂಜುನಾಥ್ ಎನ್ನುವರು 115 kg ಸ್ಕ್ವಾಟ್, 95 kg ಬೆಂಚ್ ಪ್ರೆಸ್, 182 kg ಡೆಡ್ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಖ್ಯಾತಿಗೊಳಿಸಿದ್ದಾರೆ. ನಮ್ಮ ಸ್ಪರ್ಧಾಳುಗಳಿಗೆ ನಮ್ಮ ದಾವಣಗೆರೆ ಜನರ ಪರವಾಗಿ ಮತ್ತು ನಮ್ಮ 7 ಡೇಸ್ ವಾಯ್ಸ್ ಪತ್ರಿಕಾ ಬಳಗ ನ್ಯೂಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಅಭಿನಂದನೆಗಳು.